ಕಾಂಗ್ರೆಸ್ನವರ ಕುಮ್ಮಕ್ಕಿನ ರಾಜಕಾರಣವೇ ಇವತ್ತಿನ ಪರಿಸ್ಥಿತಿಗೆ ಕಾರಣ ಅಂತ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ ಅಂತ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇರುವಂತದ್ದು. ಯಾರ ಜೀವಕ್ಕೂ ತೊಂದರೆ ಇಲ್ಲ ಅಂತ ಪ್ರಹ್ಲಾದ್ ಜೋಶಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದನ್ನ ನಾನು ತೀವ್ರವಾಗಿ ಖಂಡಿಸ್ತೀನಿ. ತನಿಖೆಗೆ ನಾನು ಕೂಡ ಸಹಕಾರವನ್ನ ಕೊಡ್ತೀನಿ. ಮೂವರಿಗೆ ಗಾಯ ಆಗಿತ್ತು, ಒಬ್ಬರಿಗೆ ಸ್ವಲ್ಪ ಹೆಚ್ಚು ಗಾಯ ಆಗಿದೆ ಎಂಬ ಮಾಹಿತಿಯನ್ನ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿದ್ದಾರೆ. ಕೆಫೆಯಲ್ಲಿ ನಡೆದಿರುವಂತಹ ಘಟನೆ ಅತ್ಯಂತ ದುರ್ದೈವದ ಘಟನೆ ಮತ್ತು ಅಷ್ಟೇ ಖಂಡನೀಯವಾದದ್ದು. ಇಲ್ಲಿ 3 ಗಾಯಾಳುಗಳಿದ್ದಾರೆ. ಸನ್ಮಾನ್ಯ ರಾಜ್ಯಪಾಲರು ಗಾಯಾಳುಗಳನ್ನು ನೋಡಕ್ಕೆ ಬಂದಿದ್ರು. ನಮ್ಮ ರಾಜ್ಯ ಅಧ್ಯಕ್ಷರಾದಂತಹ ವಿಜೇಂದ್ರ ಅವರು, ಅಶೋಕ್ ಅವರು ನಾವೆಲ್ಲ ಸೇರಿ ನೋಡಿದ್ದೇವೆ. ಒಬ್ಬರಿಗೆ ಸ್ವಲ್ಪ ಗಾಯ ಜಾಸ್ತಿ ಆಗಿದೆ, ಅವರು ಈ ಆಸ್ಪತ್ರೆಯಲ್ಲಿರೋರ್ದು ಅವರ ಶಸ್ತ್ರಚಿಕಿತ್ಸೆ ನಡೀತಾ ಇದೆ. ಇನ್ನು ಇಬ್ಬರದು ಅವ್ರಿಗೆ ಟ್ರೀಟ್ಮೆಂಟ್ ನಡೀತಾ ಇದೆ. ಈಗ ಡಾಕ್ಟರ್ಸ್ ಇಲ್ಲಿರುವಂತಹ ಪೇಷಂಟ್ಗಳ ಬಗ್ಗೆ ಹೇಳಿರುವಂತದ್ದು ಅವರು ಯಾವುದೇ ರೀತಿಯ ಔಟ್ ಆಫ್ ಡೇಂಜರ್ ಇದ್ದಾರೆ, ಲೈಫ್ಗೆ ಯಾವುದೇ ತೊಂದರೆ ಇಲ್ಲ. ಆದರೆ ಈ ಒಟ್ಟಾರೆ ಘಟನೆ ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ, ಕಾಂಗ್ರೆಸ್ ಸರ್ಕಾರದ ನೀತಿ ಮತ್ತು ಅದರ ನಿಯತ್ತೇನಿದೆ ಇದರ ಕಾರಣದಿಂದ ಒಂದು ರೀತಿ ಕುಮ್ಮಕ್ ಸಿಗ್ತಾ ಇದೆ. 4 ದಿವಸದ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಾಗನೇ ನಾವು ಈ ರೀತಿಯ ಘಟನೆಗಳನ್ನು ಸಹನ ಮಾಡೋದಿಲ್ಲ ಅನ್ನುವಂಥದ್ದು ಹೇಳಲಿಲ್ಲ ಇವರು. ಒಂದು ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ಅವರಿಗೆ ಕುಮ್ಮಕ್ಕು ಸಮರ್ಥನೆ ಕೊಡುವ ರೀತಿಯಲ್ಲಿ ಮಾತನಾಡಿದ್ರಿಂದ ಈ ಹಿಂದೆನೂ ಕೂಡ PFI ಇತ್ಯಾದಿ ಮೇಲೆ ಇದ್ದಂಥ ಕೇಸುಗಳನ್ನು ವಾಪಸ್ ತೆಗೆದಿರುವಂಥದ್ದು ಈ ಅಪೀಸ್ಮೆಂಟ್ ಕಾರಣದಿಂದ. ಅಪೀಸ್ಮೆಂಟ್ ಟರ್ನ್ಸ್ ಇನ್ ಟು ದಿ ರ್ಯಾಡಿಕಲೈಸೇಷನ್.